ಇನ್ನು ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಮತ್ತೆ ಜೀವ ಪಡೆದಿದೆ ಧರ್ಮಸ್ಥಳದ ಹಳೆ ಪ್ರಕರಣ. ಈಗಾಗಲೇ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು, SIT ಕಚೇರಿಗೆ ಪದ್ಮಲತಾ ಕುಟುಂಬ ಹಾಜರಾಗಿದ್ದಾರೆ ಅಂತ. 1986ರಲ್ಲಿ ಗೋಳಿಯಾರ್ ಪ್ರದೇಶದ ಪದ್ಮಲತಾ ಸಾವನ್ನಪ್ಪಿದ್ರು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮರು ತನಿಖೆಗೆ SIT ಕಚೇರಿಯ ಮೆಟ್ಟಿಲೇರಿದೆ ಕುಟುಂಬ. ಬೆಳ್ತಂಗಡಿ SIT ಕಚೇರಿಗೆ ಆಗಮಿಸಿದ್ದಾರೆ. ಪದ್ಮಲತಾ ಕೇಸ್ನಲ್ಲಿ COD ತನಿಖೆ ಆಗಿದೆ. COD ತನಿಖೆಯಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದೆ. 1986ರ ಡಿಸೆಂಬರ್ 22ರಂದು ಪದ್ಮಲತಾ ಕಾಣೆ ಆಗಿದ್ದಂಥ ಪ್ರಕರಣ 56 ದಿನದ ಬಳಿಕ 1987ರಲ್ಲಿ ಅಸಹಜ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿತ್ತು. ಈಗ ದೂರು ಕೊಟ್ಟಿರೋದ್ರಿಂದಾಗಿ ಮರುಜೀವವನ್ನು ಪಡ್ಕೊಳ್ಳುತ್ತಾ 1986ರ ದಶಕದ ಕೇಸ್ ಅನ್ನುವಂಥದ್ದು ಕುತೂಹಲವನ್ನು ಮೂಡಿಸಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಭರತ್, ಇದೀಗ ಪದ್ಮಲತಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದೂರನ್ನು ಕೊಡೋದಕ್ಕೆ ಅವರ ಕುಟುಂಬಸ್ಥರು ಮುಂದಾಗಿದ್ದಾರೆ ಅನ್ನುವಂಥದ್ದು. ಸೊ ಈ ಪ್ರಕರಣ SIT ತೆಗೆದುಕೊಳ್ಳುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ? ಜೊತೆಗೆ ಏನಾಗಬಹುದು, ಏನಂತ ದೂರು ಕೊಡೋದಕ್ಕೆ ಆಗಮಿಸಿದ್ದಾರೆ ಭರತ್? ಮಧುಕರ್, ಸುಮಾರು 1986ರಲ್ಲಿ ನಡೆದಂಥ ಘಟನೆ 38-39 ವರ್ಷಗಳಾಗ್ತಾ ಬಂತು. ಹಾಗಾಗಿ ಈ ಘಟನೆ ಈಗ ಈಗ SIT ಅದನ್ನ ತೆಗೆದುಕೊಳ್ಳುತ್ತಾ ಅನ್ನುವಂಥದ್ದು. ಯಾಕಂದ್ರೆ ಅಧಿಕೃತವಾಗಿ SIT ಅವರು ತೆಗೆದುಕೊಳ್ಳುತ್ತಾರೆ. ಯಾಕಂದ್ರೆ ಸೌಜನ್ಯ ಪ್ರಕರಣ ಹೊರತುಪಡಿಸಿ ಎಲ್ಲ ಪ್ರಕರಣಗಳನ್ನು ಅವರ ತನಿಖೆಯ ದೃಷ್ಟಿಯಲ್ಲಿ ಅವರು ತೆಗೆದುಕೊಳ್ಬೇಕು ಅನ್ನುವಂಥ ಸೂಚನೆಗಳು ಇರುವಂಥದ್ದು. ಆದರೆ ಈಗ ಈತ ಶವ ಹೂತಿಟ್ಟ ಪ್ರಕರಣಕ್ಕೂ ಇದಕ್ಕೂ ಇರುವಂಥ ವ್ಯತ್ಯಾಸಗಳಂದ್ರೆ ಪದ್ಮಲತಾ ಪ್ರಕರಣದಲ್ಲಿ ಮೃತದೇಹ ಸಿಕ್ಕಿದೆ. ಅಂದ್ರೆ 1986ರ ಡಿಸೆಂಬರ್ನಲ್ಲಿ ಆಕೆ ದ್ವಿತೀಯ PUC ವಿದ್ಯಾರ್ಥಿನಿ, ಕಾಲೇಜಿಗೆ ಹೋಗುವಂತವಳು ಧರ್ಮಸ್ಥಳದ ಬೋಲಿಯಾರ್ನಿಂದ ಮನೆಗೆ ಹೋಗ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಆಕೆ ನಾಪತ್ತೆ ಆಗ್ತಾಳೆ. ಸುಮಾರು 57 ದಿನಗಳ ಬಳಿಕ ಅಂದ್ರೆ 1987ರ ಜನವರಿಯಲ್ಲಿ ಆಕೆ 22ರಕ್ಕೆ ಆಕೆಯ ಮೃತದೇಹ ನೆರಿಯದಲ್ಲಿ ನೇತ್ರಾವತಿ ನದಿಯನ್ನು ಹರಿದು ಬರುತ್ತೆ. ಆ ಒಂದು ಧರ್ಮಸ್ಥಳದ ಸ್ವಲ್ಪ ಪಕ್ಕದಲ್ಲಿ ಆ ಜಾಗದಲ್ಲಿ ಆಕೆಯ ಮೃತದೇಹ ಪತ್ತೆಯಾಗಿರುತ್ತೆ. ಆದ್ರೆ ಮೃತದೇಹದ ಕೈ ಕಾಲುಗಳನ್ನ ಕಟ್ಟಿ ಹಾಕಿದ ಸ್ಥಿತಿಯಲ್ಲಿ ಕೆಲವೊಂದು ಭಾಗಗಳು ಕೊಳೆತ ಜಾಗ ಮತ್ತು ಅಸ್ಥಿಪಂಜರದ ಮಾದರಿಯಲ್ಲಿ ಅದು ಪತ್ತೆ ಆಗುವಂತದ್ದು. ಈ ಪ್ರಕರಣ ಬಹಳ ದೊಡ್ಡ ಹೋರಾಟ. ಯಾಕಂದ್ರೆ ದೇವಾನಂದ್, ಆಕೆಯ ತಂದೆ ದೇವಾನಂದ್ ಏನಿದ್ದಾರೆ, ಈ ಭಾಗದ ಬಹಳ ದೊಡ್ಡ ಕಮ್ಯುನಿಸ್ಟ್ ಹೋರಾಟಗಾರ. ಈ ಪ್ರಕರಣ ವಿಧಾನಸಭೆಯಲ್ಲೂ ಕೂಡ ಚರ್ಚೆ ಆಗುತ್ತೆ. ರಾಜ್ಯಾದ್ಯಂತ ದೇಶಾದ್ಯಂತ ಸಂಚಲನ ಸೃಷ್ಟಿಸಿದ ಕಾರಣಕ್ಕೆ CID ಕೂಡ ಈ ಪ್ರಕರಣದ ತನಿಖೆ ನಡೆಸಿ ಕೊನೆಯಲ್ಲಿ ಒಂದು ಶರ ಬರೆಯುತ್ತೆ. ಇದು ಪತ್ತೆಯಾಗದ ಪ್ರಕರಣ ಅಂತ ಒಂದು ಶರ ಬರೆದು ಈ ಪ್ರಕರಣ ಅಲ್ಲಿಗೆ ಕ್ಲೋಸ್ ಆಗಿತ್ತು. ಆ ಬಳಿಕದ ಅನೇಕ ಹೋರಾಟಗಳನ್ನು ಕಂಡರೂ ಕೂಡ ಈ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ. ಹಾಗಾಗಿ ಈ ಪ್ರಕರಣ ಏನು ಶವ ಹೂತಿಟ್ಟ ಕೇಸ್ ಮುನ್ನೆಲೆಗೆ ಬಂದು SIT ರಚನೆಯಾದ ಬೆನ್ನಲ್ಲೇ ಅದರ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೂಡ ಆ ಪ್ರಕರಣದ ಬಗ್ಗೆ ವರದಿಯನ್ನ ಮಾಡಿತ್ತು. ಈಗ ಆ ವರದಿ ಮಾಡಿದೆ. ಅದರ ಜೊತೆಗೆ ಈ ಪ್ರಕರಣ ಗಂಭೀರತೆಯನ್ನು ಪಡ್ಕೊಳ್ತಾ ಇರುವಂತ ಬೆನ್ನಲ್ಲೇ ಅವರ ಸಹೋದರಿ ಇಂದ್ರಾವತಿ ಅವರು ಈಗ ಪದ್ಮಲತಾ ಸಹೋದರಿ ಏನಿದ್ದಾರೆ ಅವರಿಗೆ SITಗೆ ಒಂದು ದೂರನ್ನ ಕೊಟ್ಟಿದ್ದಾರೆ. ಅಂದರೆ ಆಕೆಯ ಮೇಲೂ ಕೂಡ ಅತ್ಯಾಚಾರ ಮತ್ತು ಕೊಲೆಯಾದಂತಹ ಅನುಮಾನಗಳು ನಮಗೆ ಆಗಲೂ ಕೂಡ ಇತ್ತು. ಆ ದೂರುಗಳನ್ನು ನಾವು ಆಗ್ಲೂ ಕೂಡ ವ್ಯಕ್ತಪಡಿಸಿದ್ವಿ. ಹಾಗಾಗಿ ಈ ಪ್ರಕರಣದಲ್ಲಿ ಅದನ್ನ ಜೋಡಿಸಿಕೊಂಡು ತನಿಖೆಯನ್ನು ನಡೆಸಬೇಕು ಅಂತ. ಯಾಕಂದ್ರೆ ಈತ ಕೂಡ ಹೇಳ್ತಾ ಇರುವಂತದ್ದು, ಧರ್ಮಸ್ಥಳ ಭಾಗದಲ್ಲಿ ಅನೇಕ ಯುವತಿಯರ ಅತ್ಯಾಚಾರ ಮತ್ತು ಕೊಲೆಗಳಾಗಿವೆ. ಈ ಎಲ್ಲ ಪ್ರಕರಣಗಳಲ್ಲಿ ಅನೇಕರ ಹೆಸರುಗಳು ಉಲ್ಲೇಖ ಆಗಿರುವಂತದ್ದು. ಈ ಕಾರಣದಿಂದಾಗಿ ಪದ್ಮಲತಾ ಪ್ರಕರಣವು ಕೂಡ ಅಂಥದ್ದೇ ಒಂದು ಪ್ರಕರಣ. ಆದ್ರೆ ಮೃತದೇಹ ಸಿಕ್ಕಿತ್ತು ಹೊರತುಪಡಿಸಿದ್ರೆ ಈವರೆಗೂ ಕೂಡ ಆರೋಪಿಗಳ ಪತ್ತೆ ಆಗಿಲ್ಲ. ಹಾಗಾಗಿ ಈ ಪ್ರಕರಣವನ್ನ ಕೂಡ ಅದರ ಜೊತೆಗೆ ಜೋಡಿಸಿಕೊಂಡು ತನಿಖೆಯನ್ನು ನಡೆಸಬೇಕು ಅನ್ನುವಂತ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎಕ್ಸಾಕ್ಟ್ಲಿ ಆ ಮನವಿಯನ್ನ SIT ದೂರನ್ನ ಸ್ವೀಕಾರ ಮಾಡುತ್ತೆ. ಆದರೆ ಅದರ ತನಿಖೆ ಯಾವಾಗ ನಡೀಬಹುದು ಅಂದ್ರೆ ಈತ ಹೇಳ್ತಾ ಇರುವಂತಹ ಆರೋಪಗಳಿಗೆ ಬೇಕಾದಂತಹ ಬಹಳ ಗಟ್ಟಿಯಾದಂತಹ ಗಂಭೀರವಾದಂತಹ ಸಾಕ್ಷ್ಯಗಳು ಸಿಕ್ಕಾಗ ಆತನ ಆರೋಪಗಳಿಗೆ ಪೂರಕವಾದ ರೀತಿಯಲ್ಲಿ ಇಲ್ಲಿ ಸಿಕ್ಕಂತ ಮೃತದೇಹಗಳ ಮೇಲೆ ಅತ್ಯಾಚಾರಗಳಾಗಿದೆ ಅಥವಾ ಕೊಲೆಗಳಾಗಿದೆ ಅನ್ನುವಂತ ಪೂರಕವಾದ ಸಾಕ್ಷ್ಯಗಳು ಸಿಕ್ಕಾಗ ಅದರ ತನಿಖೆಯ ಮುಂದುವರಿದ ಭಾಗವಾಗಿ ಪದ್ಮಲತಾ ಪ್ರಕರಣವನ್ನ ಜೋಡಿಸಿಕೊಂಡು SIT ಹೋಗಬಹುದು ಅಂತ ಅನಿಸುತ್ತೆ. ಆದರೆ ಅದಕ್ಕಿಂತ ಮೊದಲು SIT ಈ ಒಂದು ಪದ್ಮಲತಾ ಪ್ರಕರಣದಲ್ಲಿ ಬಹಳಷ್ಟು ಇಂಟ್ರೆಸ್ಟ್ ತೋರುವ ರೀತಿಯಲ್ಲಿ ಕಾಣ್ತಾ ಇಲ್ಲ. ಹಾಗಾಗಿ ಆರಂಭದಲ್ಲಿ ಆತ ಹೇಳುವ ಆರೋಪಗಳಿಗೆ ಪೂರಕವಾದ ಸಾಕ್ಷ್ಯಗಳು ಸಿಗಬೇಕು ಮತ್ತು ಒಂದು ಗ್ರೌಂಡ್ ಲೆವೆಲ್ನಲ್ಲಿ ಪದ್ಮಲತಾ ಪ್ರಕರಣ ಈಗಾಗಲೇ ಗ್ರೌಂಡ್ ಲೆವೆಲ್ನಲ್ಲಿ ತನಿಖೆಯನ್ನ ಮುಗಿಸಿರುವಂಥದ್ದು ಮತ್ತು CIDಯಲ್ಲೂ ಕೂಡ ತನಿಖೆಯನ್ನು ಮುಗಿಸಿ ಅಂತಿಮವಾದಂತಹ ಒಂದು ಶರ ಬರೆದಿರುವಂಥ ಪ್ರಕರಣ. ಹಾಗಾಗಿ ಒಂದು ಹಂತಕ್ಕೆ CIDಯಿಂದ ದಾಖಲೆಗಳನ್ನು ತರಿಸಿಕೊಂಡು SIT ಅದರ ಬಗ್ಗೆ ಒಂದಷ್ಟು ಸ್ಟಡಿ ಮಾಡಬಹುದು ಮತ್ತು ನ್ಯಾಯಾಲಯದ ಈ ಹಿಂದಿನ ಅಷ್ಟು ಜಡ್ಜ್ಮೆಂಟ್ಗಳನ್ನು ಓದಬಹುದು ಮತ್ತು ಟ್ರಯಲ್ ಕೋರ್ಟ್ಗಳಲ್ಲಿ ಆದಂತಹ ಮತ್ತು ಬಹಳ ಬೇಸಿಕಲಿ ಇಲ್ಲಿನ ಪೊಲೀಸರು ನಡೆಸಿದಂತಹ ತನಿಖೆಗಳ ಬಗ್ಗೆ ಕೂಡ ಮಾಹಿತಿಗಳನ್ನು ತೆಗೆದುಕೊಂಡು ಅದನ್ನು ಕೂಡ ಸ್ಟಡಿ ಮಾಡಬಹುದು. ಒಟ್ಟಾರೆ
ಸ್ಟಡಿ ಏನೇ ಮಾಡಿದ್ರು ಕೂಡ ಈತ ಹೇಳುವಂತ ಆರೋಪಗಳಿಗೆ ಪೂರಕ ಸಾಕ್ಷಿ ಸಿಕ್ಕರೆ ಮಾತ್ರ ಪದ್ಮಲತಾ ಪ್ರಕರಣವನ್ನು ಇದರಲ್ಲಿ ಜೋಡಿಸಿಕೊಳ್ಳುವ ಸಾಧ್ಯತೆಗಳು ಇರುವಂತದ್ದು. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಭರತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.